ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಆತ್ಮೀಯ ಮಕ್ಕಳೇ, ಇಂದಿನ ಈ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ನಾವು ಇಂದಿನ ಈ ಅವಧಿಯಲ್ಲಿ 6ನೇ ತರಗತಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಭಾರತದ ಇತಿಹಾಸದಲ್ಲಿ ರಜಪೂತರು ಎಂಬ ಒಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ನೀವೆಲ್ಲರೂ ರಜಪೂತರ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಕಾತರದಿಂದ ಕಾಯ್ತಿದ್ದೀರಲ್ವಾ? ಬನ್ನಿ ಮಕ್ಕಳೇ, ಇಂದಿನ ಅಧ್ಯಾಯದಲ್ಲಿ ರಜಪೂತರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮಕ್ಕಳೇ, ಅಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ. ನೀವೆಲ್ಲರೂ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡ್ತೀರಾ ಅಂತ ಭಾವಿಸ್ತೇನೆ. ಮೊದಲನೇ ಪ್ರಶ್ನೆ ತುಂಬ ಸುಲಭವಾದಂತಹ ಪ್ರಶ್ನೆ. ಮಕ್ಕಳೇ, ನಮ್ಮ ದೇಶ ಯಾವುದು? ನಮ್ಮ ದೇಶ ಭಾರತ ದೇಶ. ನಾವೆಲ್ಲ ಭಾರತೀಯರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ನಮ್ಮ ದೇಶದಲ್ಲಿ ಈಗ ಯಾವ ಆಳ್ವಿಕೆ ಜಾರಿಯಲ್ಲಿದೆ? ಅಂದರೆ ಯಾವ ರೀತಿಯ ಆಡಳಿತ ಪದ್ಧತಿ ಜಾರಿಯಲ್ಲಿ ಇದೆ? ಹೌದು, ನಮ್ಮ ದೇಶದಲ್ಲಿ ಈಗ ಪ್ರಜಾಪ್ರಭುತ್ವ ಪದ್ಧತಿ ಜಾರಿಯಲ್ಲಿದೆ. ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೆ, ಆಡಳಿತ ಪದ್ಧತಿಯಲ್ಲಿ ಮುಖ್ಯವಾಗಿ 3 ವಿಧಗಳಿರ್ತವೆ. ಮೊದಲನೇದಾಗಿ ಪ್ರಜಾಪ್ರಭುತ್ವ ಪದ್ಧತಿ, ಮತ್ತು ಸರ್ವಾಧಿಕಾರಿ ಪದ್ಧತಿ ಹಾಗೂ ಸಮಾಜವಾದಿ ಪದ್ಧತಿ. ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ. ಹಾಗಾದರೆ ಈ ಪ್ರಜಾಪ್ರಭುತ್ವ ಬರೋದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಯಾವ ರೀತಿಯ ಆಡಳಿತ ಪದ್ಧತಿ ಜಾರಿಯಲ್ಲಿತ್ತು? ಪ್ರಜಾಪ್ರಭುತ್ವ ಬರೋದಕ್ಕೆ ಮೊದಲು ಬ್ರಿಟಿಷರು ಆಡಳಿತ ನಡೆಸ್ತಿದ್ರು. ಅವರಿಗಿಂತ ಹಿಂದೆ ನಮ್ಮ ದೇಶದಲ್ಲಿ ರಾಜಮನೆತನಗಳು ಆಡಳಿತವನ್ನು ನಡೆಸ್ತಾ ಇದ್ದವು. ಹಾಗಾದರೆ ರಾಜಮನೆತನಗಳಲ್ಲಿ ದಕ್ಷಿಣ ಭಾರತವನ್ನು ಆಳಿದಂತಹ ರಾಜಮನೆತನಗಳು ಯಾವುವು ಅಂತ ನೀವು ಹೇಳ್ಬೋದಾ? ದಕ್ಷಿಣ ಭಾರತವನ್ನು ಆಳಿದಂತಹ ರಾಜಮನೆತನಗಳು ಅಂದರೆ ಕದಂಬರು, ಹೊಯ್ಸಳರು, ಚಾಲುಕ್ಯರು, ಮೈಸೂರು ಒಡೆಯರು ಮುಂತಾದ ಅನೇಕ ಮನೆತನಗಳು ದಕ್ಷಿಣ ಭಾರತವನ್ನು ಆಳಿದವೆ. ಹಾಗಾದರೆ ಮಕ್ಕಳೇ, ಭಾರತದ ದಕ್ಷಿಣ ಭಾಗವನ್ನು ನಾವು ದಕ್ಷಿಣ ಭಾರತ ಅಂತ ಕರಿತೇವೆ. ದಕ್ಷಿಣ ಭಾರತವನ್ನು ಯಾವ್ಯಾವ ಮನೆತನಗಳು ಆಳಿದೋ ಅಂತ ನೀವು ಇಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ. ಹಾಗಾದರೆ ಭಾರತದ ಉತ್ತರ ಭಾಗವನ್ನು ನಾವು ಉತ್ತರ ಭಾರತ ಅಂತ ಕರಿತೇವಲ್ಲ, ಆ ಉತ್ತರ ಭಾರತವನ್ನು ಆಳಿದಂತಹ ರಾಜಮನೆತನಗಳು ಯಾವ್ಯಾವು ಅಂತ ನೀವು ತಿಳ್ಕೊಂಡಿದ್ದೀರಾ ಮಕ್ಕಳೇ? ಉತ್ತರ ಭಾರತವನ್ನು ಆಳಿದಂತಹ ರಾಜಮನೆತನಗಳಲ್ಲಿ ಮುಖ್ಯವಾಗಿ ರಜಪೂತರು ಬರ್ತಾರೆ. ಆ ರಜಪೂತರ ಬಗ್ಗೆ ನಾವು ಇಂದಿನ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ನಾವು ರಜಪೂತರ ವಂಶಗಳ ಬಗ್ಗೆ ಹಾಗೂ ಅವರ ಸಾಧನೆಗಳ ಬಗ್ಗೆ ತಿಳ್ಕೊತೇವೆ. ಹಾಗೆ ರಜಪೂತರ ವಂಶಗಳು, ವಾಸ್ತುಶಿಲ್ಪ ಹಾಗೆ ಸಾಹಿತ್ಯ ಕ್ಷೇತ್ರಗಳಿಗೆ ಅವರು ನೀಡಿದಂತಹ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ರಜಪೂತರ ಕಾಲದಲ್ಲಿದ್ದಂತಹ ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವಂತಹ ಕೌಶಲ್ಯವನ್ನು ಕೂಡ ನಾವು ಈ ಅವಧಿಯಲ್ಲಿ ಗಳಿಸ್ಕೊಳ್ಳೋಣ. ಬನ್ನಿ ಮಕ್ಕಳೇ, ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ರಜಪೂತರು ಯಾರು? ನೋಡಿ ಮಕ್ಕಳೇ, ಸಾಮಾನ್ಯ ಶಕ 650ರಿಂದ 1200ರವರೆಗೆ ಆ ಕಾಲಾವಧಿಯಲ್ಲಿ ರಜಪೂತ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದೋ. ಅಂದರೆ ಸಾಮಾನ್ಯ ಶಕ 650ರಿಂದ 1200ರ ಕಾಲಾವಧಿಯಲ್ಲಿ ಭಾರತದ ಅಂದರೆ ಉತ್ತರ ಭಾರತವನ್ನು ಆಳಿದಂತಹ ಮನೆತನಗಳಲ್ಲಿ ರಜಪೂತ ಮನೆತನಗಳು ಬರ್ತವೆ. ಈ ರಜಪೂತರು ಸಾಹಸ ಮತ್ತು ಪರಾಕ್ರಮಗಳಿಗೆ ಹೆಸರುವಾಸಿಯಾದಂತಹ ವ್ಯಕ್ತಿಗಳಾಗಿದ್ದರು. ರಜಪೂತರು ಕ್ಷತ್ರಿಯರಾಗಿದ್ದರೂ ಕೂಡ ಅವರು ತಮ್ಮನ್ನು ಸೂರ್ಯವಂಶ ಅಥವಾ ಚಂದ್ರವಂಶದವರು ಅಂತ ಗುರುತಿಸ್ಕೊಳ್ತಿದ್ರು. ಹಾಗೆ ರಜಪೂತರ ಆಳ್ವಿಕೆಯಲ್ಲಿ ಆಕ್ರಮಣಕಾರಿಯಾಗಿ ಭಾರತಕ್ಕೆ ಅರಬ್ಬರಾಗ್ಬೋದು, ಟರ್ಕರಾಗ್ಬೋದು, ಆಫ್ಘನ್ನರಾಗ್ಬೋದು, ಮೊಘಲರಾಗ್ಬೋದು, ಇವರು ಆಕ್ರಮಣಕಾರರಾಗಿ ಭಾರತಕ್ಕೆ ಬರ್ತಾರೆ. ಅವರನ್ನೆಲ್ಲರನ್ನೂ ದಿಟ್ಟತನದಿಂದ ಎದುರಿಸಿದಂತಹ ಕೀರ್ತಿ ರಜಪೂತರಿಗೆ ಸಲ್ಲುತ್ತೆ. ಭಾರತದ ಇತಿಹಾಸದಲ್ಲಿ ಅನೇಕ ರಜಪೂತ ಮನೆತನಗಳು ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸಿದವೆ. ಅವುಗಳಲ್ಲಿ ಮುಖ್ಯವಾದವರು ಅಂದರೆ ಪಾಲರಾಗ್ಬೋದು, ಪ್ರತಿಹಾರರಾಗ್ಬೋದು, ಪಾರಮಾರರಾಗ್ಬೋದು, ಚೌಹಾಣರಾಗ್ಬೋದು, ಹಾಗೆ ಗಹಡವಾಲ, ಗುಹಿಲ, ಸೋಲಂಕಿಗಳು, ಹೀಗೆ ರಜಪೂತರಲ್ಲಿ 36 ಮನೆತನಗಳನ್ನು ನಾವು ಕಾಣಬಹುದು. ನಾವು ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಈ 4 ರಜಪೂತ ಮನೆತನಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ ಮಕ್ಕಳೇ. ಮೊದಲನೇದಾಗಿ
ಪ್ರತಿಹಾರರು, ಹಾಗೆ ಪಾಲರು, ಮತ್ತು ಚೌಹಾಣರು ಮತ್ತು ಗುಹಿಲರು ಈ 4 ರಜಪೂತ ಮನೆತನದ ಸಾಧನೆಗಳು, ಅವರ ಪ್ರಮುಖ ದೊರೆಗಳು ಹಾಗೂ ಅವರು ಕಲೆ, ವಾಸ್ತುಶಿಲ್ಪ, ಸಂಗೀತ, ಸಾಹಿತ್ಯ ಹಾಗೂ ಚಿತ್ರಕಲೆಗಳಿಗೆ ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ರಜಪೂತ ವಂಶದಲ್ಲಿ ಮೊದಲನೆಯ ಮುಖ್ಯವಾದಂತಹ ವಂಶ ಅಂದರೆ ಪ್ರತಿಹಾರರು. ನೋಡಿ, ಈ ಪ್ರತಿಹಾರ ದೊರೆಗಳು ಮಧ್ಯಪ್ರದೇಶದ ಆವಂತಿ ಅಂದರೆ ಈಗಿನ ಉಜ್ಜಯಿನಿಯಿಂದ ಆಳ್ವಿಕೆಯನ್ನು ನಡೆಸ್ತಿದ್ರು. ಈ ಪ್ರತಿಹಾರರಲ್ಲಿ ಪ್ರಮುಖನಾದಂತಹ ದೊರೆ ಅಂದರೆ ನಾಗಭಟ. ಈ ನಾಗಭಟ ತುಂಬ ಪರಾಕ್ರಮಶಾಲಿಯಾದಂತಹ ರಾಜ ಆಗಿದ್ದ. ಈತ ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸುವಂತಹ ಕೆಲಸ ಮಾಡ್ದ. ಈತನು ತುಂಬ ಪರಾಕ್ರಮಿಯಾಗಿದ್ದು ತನ್ನ ಸಾಮ್ರಾಜ್ಯವನ್ನು ವಿಶಾಲವಾಗಿ ಅಂದರೆ ವಿಸ್ತಾರವನ್ನು ಮಾಡುವ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದ. ಅದರಿಂದ ಈತನು ಒಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕೂಡ ಸ್ಥಾಪಿಸ್ದ. ನಾಗಭಟನ ನಂತರ ಬರುವಂತಹ ಪ್ರಮುಖವಾದಂತಹ ದೊರೆ ಅಂದರೆ ಭೋಜರಾಜ. ಭೋಜರಾಜ ತುಂಬ ಶ್ರೇಷ್ಠನಾದಂತಹ ದೊರೆಯಾಗಿದ್ದ ಹಾಗೂ ಸ್ವತಃ ಸಾಹಿತಿ ಕೂಡ ಆಗಿದ್ದ. ಈ ಭೋಜರಾಜನು ಭಾರತದ ಪ್ರತಿಷ್ಠಿತ ನಗರ ಕನೌಜ್. ಮಕ್ಕಳೇ, ನೀವು ಕನೌಜ್ ಬಗ್ಗೆ ಕೇಳಿದ್ದೀರಾ ಅಂತ ಭಾವಿಸ್ತೇನೆ. ನೀವೆಲ್ಲರೂ ಈ ನಕ್ಷೆಯನ್ನು ಗಮನಿಸಿ ಮಕ್ಕಳೇ. ನೋಡಿ, ನಾನು ಈ ಬೆರಳನ್ನು ಇಟ್ಟಿದ್ದೀನಲ್ವಾ, ಈ ನೀಲಿ ಬಣ್ಣದ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಕನೌಜನ್ನು ಸೂಚಿಸುತ್ತೆ. ಈ ಕನೌಜ್ ತುಂಬ ಉತ್ತಮವಾದಂತಹ ಒಂದು ಧಾರ್ಮಿಕ ಕೇಂದ್ರ ಆಗಿತ್ತು. ಆಗಿನ ಕಾಲದಲ್ಲಿ ಸುಮಾರು 10 ಕಿಲೋಮೀಟರ್ ಉದ್ದ ಹಾಗೂ 2 ಕಿಲೋಮೀಟರ್ ವಿಸ್ತಾರವನ್ನು ಉಳ್ಳಂತಹ ಒಂದು ನಗರ ಕನೌಜ್ ಆಗಿತ್ತು. ಈ ಕನೌಜ್ನಲ್ಲಿ 100ಕ್ಕೂ ಹೆಚ್ಚು ಬೌದ್ಧ ವಿಹಾರಗಳು ಕಾಣ್ತಿದ್ದವು. ಇಂಥ ಪ್ರತಿಷ್ಠಿತವಾದಂತಹ ಕನೌಜ್ ನಗರವನ್ನು ಭೋಜರಾಜ ವಶಪಡಿಸ್ಕೊಳ್ತಾನೆ. ಹಾಗೆ ಭೋಜರಾಜನು ಬಂಗಾಲದ ಪಾಲರನ್ನು ಕೂಡ ಯುದ್ಧದಲ್ಲಿ ಸೋಲಿಸ್ತಾನೆ. ಈ ಎಲ್ಲವೂ ಭೋಜರಾಜನ ಸಾಧನೆಗಳು. ಹಾಗೆ ಭೋಜರಾಜನ ಆಸ್ಥಾನಕ್ಕೆ ಅನೇಕ ಅರಬ್ ಪ್ರವಾಸಿಗಳು ಭೇಟಿಯನ್ನು ಕೊಡ್ತಾರೆ. ಆ ಭೇಟಿಯನ್ನು ಕೊಟ್ಟಂತಹ ಪ್ರವಾಸಿಗಳಲ್ಲಿ ಸುಲೈಮಾನ್ ಇವರು ತುಂಬ ಪ್ರಮುಖರು. ಸುಲೈಮಾನ್ ಭೋಜರಾಜನ ಕುರಿತು ಈ ಹೇಳಿಕೆಯನ್ನು ಹೇಳ್ತಾರೆ. ಭೋಜರಾಜನು ಘನವಂತ ದೊರೆ, ಅರಬ್ಬರ ಶತ್ರು ಹಾಗೂ ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಹೇಳ್ತಾರೆ. ಅಂದರೆ ಘನವಂತ ದೊರೆ ಅಂದರೆ ಘನ ಅಂದರೆ ದೊಡ್ಡ ವ್ಯಕ್ತಿಯಾಗಿರ್ತಾನಂತೆ. ಹಾಗೆ ಅರಬ್ಬರಿಗೆ ಶತ್ರುವಾಗಿ ಇದ್ದ. ಹಾಗೆ ಒಳ್ಳೆಯ ಅಶ್ವದಳವನ್ನು ಉಳ್ಳವನು. ಅಶ್ವ ಅಂದರೆ ಕುದುರೆ. ಭೋಜರಾಜನ ಸಾಮ್ರಾಜ್ಯದಲ್ಲಿ ಉತ್ತಮವಾದಂತಹ ಕುದುರೆಗಳ ದಳ ಇತ್ತು. ಅಂದರೆ ಸೈನ್ಯ ತುಂಬ ಉತ್ತಮವಾಗಿತ್ತು, ಶಕ್ತಿಯುತವಾಗಿತ್ತು ಅಂತ ಸುಲೈಮಾನ್ ಹೇಳ್ತಾರೆ. ಮಕ್ಕಳೇ, ರಜಪೂತರ ಎರಡನೇ ಪ್ರಮುಖವಾದಂತಹ ವಂಶ ಅಂದರೆ ಪಾಲರು. ಪಾಲರು ಸುಮಾರು 4 ಶತಮಾನಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ. ಮಕ್ಕಳೇ, 4 ಶತಮಾನಗಳು ಅಂದರೆ ಶತ ಅಂದರೆ 100, ಶತಮಾನಗಳು ಅಂದರೆ 100 ವರ್ಷಗಳು. 4 ಶತಮಾನ ಅಂದರೆ ಸುಮಾರು 400 ವರ್ಷಗಳ ಕಾಲ ಪಾಲರು ಏನು ಮಾಡ್ತಾರೆ? ಆಳ್ವಿಕೆಯನ್ನು ನಡೆಸ್ತಾರೆ. ಹಾಗೆ ಪಾಲರು ಬೌದ್ಧ ಮತದ ಅನುಯಾಯಿಗಳು. ಅನುಯಾಯಿಗಳು ಅಂದರೆ ಬೌದ್ಧ ಮತವನ್ನು ಸ್ವೀಕರಿಸಿದವರು ಆಗಿರ್ತಾರೆ. ಆದರೆ ಅವರು ಬೌದ್ಧ ಮತವನ್ನು ಸ್ವೀಕರಿಸಿದರೂ ಕೂಡ ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡ್ತಿರ್ತಾರೆ. ಹಾಗೆ ಪಾಲರು ಶಿಕ್ಷಣಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ವಿದ್ಯಾಪ್ರಸಾರದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸ್ತಾರೆ. ಅಂದರೆ ವಿದ್ಯಾಪ್ರಸಾರ ಅಂದರೆ ಶಿಕ್ಷಣವನ್ನು ಪಸರಿಸೋದು, ಅಂದರೆ ಶಿಕ್ಷಣವನ್ನು ಎಲ್ಲರಿಗೂ ಕೊಡುವಲ್ಲಿ ತಮ್ಮ ವಿಶೇಷವಾದಂತಹ ಆಸಕ್ತಿಯನ್ನು ಪಾಲರು ತೋರಿಸ್ತಾರೆ. ಪಾಲರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಸ್ಥಾಪಿತವಾಗ್ತವೆ. ಅವುಗಳಲ್ಲಿ ಮುಖ್ಯವಾದವು ಅಂದರೆ ಉದ್ದಂಡಪುರ, ವಿಕ್ರಮಶೀಲ ವಿಶ್ವವಿದ್ಯಾಲಯಗಳು. ಈ ಉದ್ದಂಡಪುರ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳು ಪಾಲರ ಕಾಲದಲ್ಲಿ ಪ್ರಸಾರವಾಗ್ತವೆ. ಈ ವಿಶ್ವವಿದ್ಯಾಲಯಗಳು ಪಾಲರು ಶಿಕ್ಷಣಕ್ಕೆ ನೀಡಿದಂತಹ ಒಂದು ಕೊಡುಗೆಯನ್ನು ಸೂಚಿಸ್ತವೆ. ಹಾಗೆ ಪಾಲರಲ್ಲಿ ಪ್ರಮುಖವಾದಂತಹ ದೊರೆ ಅಂದರೆ ಧರ್ಮಪಾಲ. ಧರ್ಮಪಾಲನ ಕಾಲದಲ್ಲಿ ಪಾಲ ರಾಜ್ಯ ಉತ್ತರ ಭಾರತದ ಗಣ್ಯ ರಾಜ್ಯಗಳಲ್ಲಿ ಒಂದಾಗಿ ಇತ್ತು. ಅಂದರೆ ಧರ್ಮಪಾಲನು ಉತ್ತರ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಕೆಲಸವನ್ನು ಮಾಡ್ತಾನೆ. ಧರ್ಮಪಾಲ ಪ್ರಸಿದ್ಧ ನಗರವಾದಂತಹ ಕನೌಜನ್ನು ಗೆದ್ದುಕೊಳ್ತಾನೆ. ಪಾಲರ ಮೇಲೆ ಆಕ್ರಮಣಕಾರಿಯಾಗಿ ಬಂದಂತಹ ವಿಜಯಸೇನ ಕರ್ನಾಟಕ ಮೂಲದ ದೊರೆಯಾಗಿರ್ತಾನೆ. ಈ ವಿಜಯಸೇನ ಪಾಲರ ಆಡಳಿತವನ್ನು ಕೊನೆಗಣಿಸಿ ಅಲ್ಲಿ ಸೇನ ವಂಶದ ಆಳ್ವಿಕೆಯನ್ನು ಆರಂಭಿಸ್ತಾನೆ.
ಪಾಲರ ನಂತರ ನಾವು ರಜಪೂತರಲ್ಲಿ ತಿಳ್ಕೊಳ್ಬೇಕಾದಂತಹ ಪ್ರಮುಖವಾದ ಮತ್ತೊಂದು ವಂಶ ಅಂದರೆ ಚೌಹಾಣರು. ನೋಡಿ, ಚೌಹಾಣರಲ್ಲಿ 3ನೇ ಪೃಥ್ವಿರಾಜನು ಪ್ರಸಿದ್ಧನಾದಂತಹ ದೊರೆಯಾಗಿರ್ತಾನೆ. 3ನೇ ಪೃಥ್ವಿರಾಜನ ರಾಜಧಾನಿ ದೆಹಲಿಯಾಗಿರುತ್ತೆ. ಮಕ್ಕಳೇ, ನೀವು ಈ ನಕ್ಷೆಯನ್ನು ಗಮನಿಸಿ. ಈ ನಕ್ಷೆಯಲ್ಲಿ ನಾನು ಬೆರಳನ್ನಿಟ್ಟು ತೋರಿಸ್ತಿರುವಂತಹ ಭಾಗ ದೆಹಲಿ. ಈ ದಿಲ್ಲಿ 3ನೇ ಪೃಥ್ವಿರಾಜನ ರಾಜಧಾನಿಯಾಗಿರುತ್ತೆ. ನಮ್ಮ ಈಗಿನ ಭಾರತ ದೇಶದ ರಾಜಧಾನಿ ಕೂಡ ದೆಹಲಿಯೇ ಆಗಿದೆ. ನೋಡಿ, ಪೃಥ್ವಿರಾಜ ಚೌಹಾಣ್ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದಂತಹ ರಾಜನಾಗಿರ್ತಾನೆ. ಈತ ಮಹಮ್ಮದ್ ಗೋರಿಯ ಆಕ್ರಮಣಗಳನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಮಾಡ್ತಾನೆ. ಅಲ್ಲದೆ ಪೃಥ್ವಿರಾಜ್ ಚೌಹಾಣ್ ರಜಪೂತ ಅರಸರುಗಳ ನಡುವೆ ಇದ್ದಂತಹ ವೈಮನಸ್ಸನ್ನು ದೂರ ಮಾಡಿ ಎಲ್ಲ ರಜಪೂತ ಅರಸರನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡ್ತಾನೆ. ಆದರೆ ಕನೌಜ್ನ ರಾಜನಾದಂತಹ ಜಯಚಂದ್ರ ಮಾತ್ರ ಚೌಹಾನನೊಂದಿಗೆ ಸೇರೋದಿಲ್ಲ. ಹಾಗಾದರೆ ಕನೌಜ್ನ ರಾಜ ಜಯಚಂದ್ರ ಪೃಥ್ವಿರಾಜ ಚೌಹಾನ್ನೊಂದಿಗೆ ಯಾಕೆ ಸೇರಲಿಲ್ಲ? ಅದಕ್ಕೊಂದು ಘಟನೆ ಇದೆ ಮಕ್ಕಳೇ. ಪೃಥ್ವಿರಾಜ ಚೌಹಾನ್ ಸಂಯುಕ್ತೆಯನ್ನು ವರಿಸಿದಂತಹ ಘಟನೆ ಇದು. ಏನಂದರೆ, ಸಂಯುಕ್ತೆ ಕನೌಜ್ನ ರಾಜನಾದಂತಹ ಜಯಚಂದ್ರನ ಮಗಳಾಗಿರ್ತಾಳೆ. ಸಂಯುಕ್ತೆ ತುಂಬ ಚೆಲುವಾಗಿರ್ತಾಳೆ. ಜಯಚಂದ್ರ ಮತ್ತು ಆತನ ಬಂಧು ಪೃಥ್ವಿರಾಜನ ನಡುವೆ ವೈರ ಮನೋಭಾವ ಇರುತ್ತೆ. ಸಂಯುಕ್ತೆ ವಯಸ್ಸಿಗೆ ಬಂದಾಗ ಮಗಳ ಸ್ವಯಂವರವನ್ನು ಜಯಚಂದ್ರ ಏರ್ಪಡಿಸ್ತಾನೆ. ಮಕ್ಕಳೇ, ಸ್ವಯಂವರ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇನೆ. ಸ್ವಯಂವರ ಅಂದರೆ ಹಿಂದೆ ಹೆಣ್ಣು ಮಕ್ಕಳು ತಮ್ಮ ವರನನ್ನು ಅಂದರೆ ತಮ್ಮ ಗಂಡನನ್ನು ತಾವೇ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪದ್ಧತಿ. ಅದನ್ನು ಸ್ವಯಂವರ ಅಂತ ಕರೀತಿದ್ರು. ಜಯಚಂದ್ರ ಏನು ಮಾಡ್ದ, ತನ್ನ ಮಗಳ ಸ್ವಯಂವರವನ್ನು ಏರ್ಪಡಿಸ್ತಾ. ಆದರೆ ಈ ಸ್ವಯಂವರಕ್ಕೆ ಪೃಥ್ವಿರಾಜನನ್ನು ಆಹ್ವಾನ ಮಾಡಲಿಲ್ಲ. ಆಹ್ವಾನ ಮಾಡದಿದ್ದರ ಜೊತೆಗೆ ಪೃಥ್ವಿರಾಜನಿಗೆ ಅವಮಾನ ಮಾಡಬೇಕು ಅಂತ ಏನು ಮಾಡ್ತಾನೆ ಅಂದರೆ, ಆತನ ಒಂದು ಪ್ರತಿಮೆಯನ್ನು ಮಾಡಿ ಆತನನ್ನು ಕಾವಲುಗಾರನಂತೆ ಏನು ಮಾಡ್ತಾನೆ, ಬಾಗಿಲಿನಲ್ಲಿ ಇರಿಸ್ತಾನೆ. ಸ್ವಯಂವರಕ್ಕೆ ಅನೇಕ ರಾಜರುಗಳು ಬಂದಿರ್ತಾರೆ. ಅಲ್ಲಿ ತುಂಬ ರಾಜಪುತ್ರರೆಲ್ಲ ಸೇರಿರ್ತಾರೆ. ಪೃಥ್ವಿರಾಜನಲ್ಲಿ ಅನುರಕ್ತಳಾಗಿದ್ದ ಅಂದರೆ ಪೃಥ್ವಿರಾಜನನ್ನು ಈ ಸಂಯುಕ್ತ ಏನು ಮಾಡ್ತಾ ಇದ್ಲು, ಇಷ್ಟಪಡ್ತಾ ಇದ್ಲು. ಹಾಗಾಗಿ ಏನು ಮಾಡಿದ್ಲು ಅಂದರೆ, ಅಲ್ಲಿದ್ದಂತಹ ಎಲ್ಲ ರಾಜಪುತ್ರರನ್ನು ಬಿಟ್ಬಿಟ್ಟು ಅವನ ಪ್ರತಿಮೆ ಏನು ಪೃಥ್ವಿರಾಜನ ಪ್ರತಿಮೆಯನ್ನು ಇಟ್ಟಿದ್ರಲ್ಲ ಬಾಗಿಲಲ್ಲಿ ಸೇವಕನ ಥರ, ಆ ಪ್ರತಿಮೆಗೆ ಹೋಗಿ ಹಾರವನ್ನು ಹಾಕ್ತಾಳೆ. ಆಗ ಅಲ್ಲಿಯೇ ಅಡಗಿ ಕೂತಿದ್ದಂತಹ ಪೃಥ್ವಿರಾಜ ಏನು ಮಾಡ್ತಾನೆ, ಸಂಯುಕ್ತೆಯನ್ನು ಕರ್ಕೊಂಡು ತನ್ನ ಜೊತೆ ತನ್ನ ಅರಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತಾನೆ, ಮದುವೆ ಆಗ್ಬಿಡ್ತಾನೆ. ಮೊದಲೇ ಜಯಚಂದ್ರ ಹಾಗೂ ಪೃಥ್ವಿರಾಜನಿಗೆ ವೈಮನಸ್ಸಿರುತ್ತೆ. ಈ ಘಟನೆ ನಡೆದ ಮೇಲೆ ವೈಮನಸ್ಸು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಪೃಥ್ವಿರಾಜನು ತುಂಬ ಪರಾಕ್ರಮಶಾಲಿಯಾಗಿದ್ದು 1ನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನ ಮೇಲೆ ದಂಡೆತ್ತಿ ಬಂದಾಗ ಪೃಥ್ವಿರಾಜ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. ಆದರೆ ಆತ ಸೋಲಿಸಿ ಅವನಿಗೆ ಕ್ಷಮಾದಾನವನ್ನು ನೀಡ್ತಾನೆ. 1ನೇ ತರೈನ್ ಯುದ್ಧದಿಂದ ಆಘಾತಕ್ಕೆ ಒಳಗಾದಂತಹ ಮೊಹಮ್ಮದ್ ಗೋರಿ ಮುಂದಿನ ವರ್ಷ ತನ್ನ ಎಲ್ಲ ಸೈನ್ಯದೊಂದಿಗೆ ಮತ್ತೆ ಪೃಥ್ವಿರಾಜನ ಮೇಲೆ ದಂಡೆತ್ತಿ ಬರ್ತಾನೆ. ಅದನ್ನು ನಾವು 2ನೇ ತರೈನ್ ಯುದ್ಧ ಅಂತ ಕರಿತೀವಿ. ಆ 2ನೇ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜನನ್ನು ಸೋಲಿಸಿಬಿಟ್ಟು ಅವನನ್ನು ಕೊಂದು ಹಾಕ್ಬಿಡ್ತಾನೆ. ಆಗ ಏನಾಗುತ್ತೆ ಅಂದರೆ, ದಿಲ್ಲಿ ಮೊಹಮ್ಮದ್ ಗೋರಿಯ ವಶವಾಗುತ್ತೆ. ಅಲ್ಲಿಂದ ದಿಲ್ಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಗುತ್ತೆ. ಮಕ್ಕಳೇ, ಚಾಂದ್ ಬರ್ದಾಯಿ ಪೃಥ್ವಿರಾಜನ ಆಸ್ಥಾನದಲ್ಲಿದ್ದಂತಹ ಆಸ್ಥಾನ ಕವಿಯಾಗಿರ್ತಾನೆ. ಈತ ಪೃಥ್ವಿರಾಜ ರಾಸೋ ಎಂಬ ಒಂದು ಹಿಂದಿ ಮಹಾಕಾವ್ಯವನ್ನು ಹಿಂದಿಯಲ್ಲಿ ರಚಿಸ್ತಾನೆ. ಈ ಮಹಾಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಪೃಥ್ವಿರಾಜನ ಪರಾಕ್ರಮವನ್ನು ಕುರಿತು ವರ್ಣಿಸ್ತಾನೆ. ನೋಡಿ, ರಜಪೂತರ ಮುಂದಿನ ವಂಶ ಅಂದರೆ ಗುಹಿಲರು. ಗುಹಿಲರು ಕೂಡ ವೀರ ಪರಂಪರೆಯ ವಂಶಸ್ಥರು. ರಜಪೂತರಲ್ಲಿ ಗುಹಿಲರು ವೀರ ಪರಂಪರೆಯ ವಂಶಸ್ಥರಾಗಿರ್ತಾರೆ. ಗುಹಿಲರಲ್ಲಿ ಪ್ರಮುಖರಾದಂತಹ ದೊರೆಗಳು ಅಂದರೆ ಕೋಮಣ್ಣ, ರಾಣಾ ಕುಂಭ, ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹ. ಇವರು ಗುಹಿಲರಲ್ಲಿ ಪ್ರಮುಖರಾದಂತಹ ರಾಜರಾಗಿದ್ದಾರೆ. ಕೋಮಣ್ಣ ಇವರು ಗುಹಿಲ ವಂಶದ ಪ್ರಮುಖವಾದಂತಹ ದೊರೆ. ಇವರು ಅರಬ್ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸ್ತಾರೆ. ಹಾಗಾಗಿ ಇವರನ್ನು ಬಪ್ಪರಾವಾಲ್ ಎಂಬ ಒಂದು ಬಿರುದನ್ನು ಕೊಟ್ಟು ಗೌರವಿಸಲಾಗಿದೆ. ಹಾಗೆ ರಾಣಾ ಕುಂಭ ಸುಲ್ತಾನರ ವಿರುದ್ಧ
ಹೋರಾಡಿ ತನ್ನ ರಾಜ್ಯವನ್ನು ರಕ್ಷಿಸ್ತಾನೆ. ಹಾಗೆ ತನ್ನ ರಾಜ್ಯದ ಭದ್ರತೆಗಾಗಿ ಸುಮಾರು 32 ಕೋಟೆಗಳನ್ನು ಕಟ್ಟಿಸ್ತಾನೆ. ಚಿತ್ತೋಡಗದದ ಪ್ರಖ್ಯಾತವಾದಂತಹ ವಿಜಯ ಸ್ತಂಭವನ್ನು ಈ ರಾಣಾ ಕುಂಭನ ಕಾಲದಲ್ಲಿ ರಚಿಸಲಾಗಿದೆ. ನೋಡಿ ಮಕ್ಕಳೇ, ಚಿತ್ರವನ್ನು ಗಮನಿಸಿ. ಇದು ವಿಜಯ ಸ್ತಂಭ. ಇದು ಎಲ್ಲಿದೆ? ಚಿತ್ತೋಡಗಡ. ಮುಂದಿನ ಪ್ರಮುಖನಾದಂತಹ ದೊರೆ ಅಂದರೆ ರಾಣಾ ಸಂಗ. ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹ ಗುಹಿಲ ವಂಶದ ಮತ್ತೊಬ್ಬ ಪ್ರಖ್ಯಾತ ದೊರೆ. ಈತನನ್ನು 100 ಕದನಗಳ ವೀರ ಅಂತ ಕರೀತಾರೆ. ಅಂದರೆ ಈತ ಯುದ್ಧದಲ್ಲಿ ತುಂಬ ಪರಾಕ್ರಮಶಾಲಿಯಾಗಿರ್ತಾನೆ. ನೋಡಿ ಮಕ್ಕಳೇ, ಈತನ ದೇಹದಲ್ಲಿ ಸುಮಾರು ಯುದ್ಧದ ಗಾಯಗಳು ಅಂದರೆ ಸುಮಾರು 80ಕ್ಕೂ ಹೆಚ್ಚು ಕಲೆಗಳು ಈತನ ದೇಹದಲ್ಲಿ ಇದ್ವಂತೆ. ಇವನು ದಿಲ್ಲಿಯ ಸುಲ್ತಾನರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿ ಅವರನ್ನು ಎದುರಿಸ್ತಾ ಬಂದಂತಹ ವೀರ ರಾಜನಾಗಿದ್ದಾನೆ. ಹಾಗಾದರೆ ಈ ರಜಪೂತರು ನಮ್ಮ ದೇಶದ ಕಲೆಗಾಗ್ಬೋದು, ಸಾಹಿತ್ಯಕ್ಕಾಗ್ಬೋದು, ಶೈಕ್ಷಣಿಕಕ್ಕಾಗ್ಬೋದು, ವಾಸ್ತುಶಿಲ್ಪಕ್ಕಾಗ್ಬೋದು ತಮ್ಮದೇ ಆದಂತಹ ವಿಶೇಷವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗಾದರೆ ರಜಪೂತರು ನೀಡಿದಂತಹ ಕೊಡುಗೆಗಳು ಏನೆಂದು ತಿಳಿದುಕೊಳ್ಳೋಣ. ರಜಪೂತರ ಕಾಲದಲ್ಲಿ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿತ್ತು. ನೋಡಿ, ಭಾರತದೊಂದಿಗೆ ಹೆಚ್ಚು ವಿದೇಶಿ ವ್ಯಾಪಾರವನ್ನು ಅರಬ್ ವರ್ತಕರು ಅಂದರೆ ವ್ಯಾಪಾರಿಗಳು ನಡೆಸ್ತಿದ್ರು. ಭಾರತದ ಸಾಂಬಾರ ಪದಾರ್ಥಗಳಾಗ್ಬೋದು, ಹತ್ತಿ ಮತ್ತು ರೇಷ್ಮೆಯ ವಸ್ತ್ರಗಳಾಗ್ಬೋದು, ಅಂದರೆ ಹತ್ತಿ ಬಟ್ಟೆಗಳು ಮತ್ತು ರೇಷ್ಮೆ ಬಟ್ಟೆಗಳಾಗ್ಬೋದು, ಹಾಗೆ ಸುಗಂಧ ದ್ರವ್ಯಗಳು ಹಾಗೂ ವಜ್ರಗಳು. ನೋಡಿ ಮಕ್ಕಳೇ, ಇಷ್ಟು ಅಂಶಗಳಂದರೆ ಸಾಂಬಾರ ಪದಾರ್ಥಗಳು, ಹತ್ತಿ, ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು ಹಾಗೂ ವಜ್ರಗಳು ನಮ್ಮ ದೇಶದಿಂದ ಹೊರದೇಶಕ್ಕೆ ಏನಾಗ್ತಾ ಇದ್ದೋ? ರಫ್ತಾಗ್ತಾ ಇದ್ದೋ. ಹಾಗೆ ನಮ್ಮ ದೇಶಕ್ಕೆ ಅಗತ್ಯವಾದಂತಹ ಅಂದರೆ ರಜಪೂತರು ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳಲ್ಲಿ ಮುಖ್ಯವಾದವು ಅಂದರೆ ಕುದುರೆಗಳನ್ನು ಮಧ್ಯ ಏಷ್ಯಾ ಹಾಗೂ ಅರೇಬಿಯಾಗಳಿಂದ ಏನು ಮಾಡ್ತಿದ್ರು? ಆಮದು ಮಾಡಿಕೊಳ್ತಿದ್ರು. ಹಾಗೆ ರಜಪೂತರು ತಮಗೆ ಬಂದಂತಹ ಕಂದಾಯದ ಹಣದಲ್ಲಿ ಹೆಚ್ಚಿನ ಹಣವನ್ನು ಕೋಟೆಗಳ ನಿರ್ಮಾಣ ಹಾಗೆ ದೇವಾಲಯಗಳ ನಿರ್ಮಾಣಕ್ಕೆ ವಿನಿಯೋಗಿಸ್ತಿದ್ರು ಅಂದರೆ ಬಳಕೆ ಮಾಡ್ತಿದ್ರು. ನೋಡಿ, ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇದು ಹವಾ ಮಹಲ್. ಇದು ಒಂದು ಕೋಟೆ. ಈ ರೀತಿಯ ಅನೇಕ ಕೋಟೆಗಳನ್ನು ರಜಪೂತರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವರ ನಂಬಿಕೆ ಏನಾಗ್ತಿತ್ತು ಅಂದರೆ, ಇವರು ಈ ಕೋಟೆಗಳನ್ನು ಹಾಗೂ ದೇವಾಲಯಗಳನ್ನು ಕಟ್ಟೋದ್ರಿಂದ ಜನರಿಗೆ ಉದ್ಯೋಗ ಕೂಡ ಸಿಗುತ್ತು. ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿವೆ ನೋಡಿ. ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ಅನೇಕ ವರ್ಗಗಳಿದ್ದವು. ರಜಪೂತರ ಕಾಲದ ವರ್ಗಗಳಲ್ಲಿ ಮುಖ್ಯವಾಗಿ 4 ರೀತಿಯ ವರ್ಗಗಳನ್ನು ಗುರುತಿಸಬಹುದಾಗಿದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು. ಬ್ರಾಹ್ಮಣರು ಸಮಾಜದ ಉನ್ನತ ವರ್ಗದಲ್ಲಿದ್ದು ಅವರಿಗೆ ವಿಶೇಷವಾದಂತಹ ಗೌರವ ಸಿಗ್ತಿತ್ತು. ಅವರು ಮರಣದಂಡನೆಯಿಂದ ಮುಕ್ತರಾಗಿದ್ದರು. ಅವರಿಗೆ ಮರಣದಂಡನೆಯನ್ನು ವಿಧಿಸುವಂತಿರಲಿಲ್ಲ. ಹಾಗೆ 2ನೇ ಹಂತದಲ್ಲಿ ಕ್ಷತ್ರಿಯರನ್ನು ನಾವು ಗುರುತಿಸಬಹುದಾಗಿದೆ. ಕ್ಷತ್ರಿಯರು ಆಡಳಿತ ವರ್ಗದಲ್ಲಿ ಕಂಡುಬರ್ತಾರೆ. ಕ್ಷತ್ರಿಯರ ನಂತರ ವೈಶ್ಯರು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಕೆಲಸಗಳನ್ನು ಮಾಡ್ತಿದ್ರು. ಕೊನೆಯ ವರ್ಗದಲ್ಲಿ ಶೂದ್ರರನ್ನು ನಾವು ಕಾಣಬಹುದಾಗಿತ್ತು. ಹೀಗೆ 4 ರೀತಿಯ ವರ್ಗಗಳು ರಜಪೂತರ ಕಾಲದಲ್ಲಿ ನಾವು ಕಾಣಬಹುದಾಗಿದೆ. ಈ ವರ್ಗಗಳನ್ನು ಅವರು ವೃತ್ತಿಗೆ ಅನುಗುಣವಾಗಿ ವಿಂಗಡಿಸಿದ್ರು. ಹಾಗೆ ರಜಪೂತರ ಕಾಲದಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನಮಾನ ಇತ್ತು. ಸ್ತ್ರೀಯರು ಸಾಹಿತ್ಯ ಆಗ್ಬೋದು, ನೃತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಚಿತ್ರಕಲೆಗಳಲ್ಲಿ ಪರಿಣಿತಿಯನ್ನು ಪಡೆದಂಥವರಾಗಿದ್ದರು. ಹಾಗೆ ಬ್ರಹ್ಮನ ಆವಾಸ ಸ್ಥಳ ಅಂತ ಕರಿತೇವೆ. ಯಾವುದನ್ನು ನಾವು ಪುಷ್ಕರ. ಈಗ ಅಜ್ಮೀರ್ ಸಮೀಪ ನಾವು ಈ ಪುಷ್ಕರವನ್ನು ಕಾಣ್ಬೋದು. ಈ ಪುಷ್ಕರವು ರಜಪೂತರ ಕಾಲದ ಪ್ರಮುಖವಾದಂತಹ ಯಾತ್ರಾ ಸ್ಥಳವಾಗಿತ್ತು. ಈ ಪುಷ್ಕರದಲ್ಲಿ ಪ್ರತಿ ವರ್ಷ ಒಂಟೆ ಜಾತ್ರೆ ಅಂತ ನಡೆಯುತ್ತೆ. ಆ ಒಂಟೆ ಜಾತ್ರೆ ಇಂದಿಗೂ ಕೂಡ ಪ್ರಸಿದ್ಧವಾಗಿದೆ. ಹಾಗೆ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಮತ್ತೊಂದು ಪ್ರಮುಖ ಅಂಶ ಅಂದರೆ ಬಾಲ್ಯ ವಿವಾಹ ಹಾಗೂ ಸತಿ ಸಹಗಮನ ಪದ್ಧತಿ ರಜಪೂತರ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು. ಬಾಲ್ಯ ವಿವಾಹ ಪದ್ಧತಿ ಅಂದರೆ ಏನಪ್ಪ ಅಂದರೆ, ಹೆಣ್ಣು ಮಗುವಿಗೆ 18 ವರ್ಷ ಹಾಗೂ ಗಂಡು ಮಗುವಿಗೆ 21 ವರ್ಷ ತುಂಬೋದಕ್ಕೆ ಮೊದಲೇ ಏನು ಮಾಡ್ತಿದ್ರು? ರಜಪೂತರ ಕಾಲದಲ್ಲಿ ಮದುವೆಯನ್ನು ಮಾಡ್ತಿದ್ರು. ಮಕ್ಕಳು ಬಾಲ್ಯದಲ್ಲಿರುವಾಗಲೇ ವಿವಾಹ ಕಾರ್ಯವನ್ನು ನೆರವೇರಿಸ್ಬಿಡ್ತಿದ್ರು. ಹಾಗಾಗಿ ರಜಪೂತರ ಕಾಲದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿ ಇತ್ತು. ಹಾಗೆ ಸತಿ ಸಹಗಮನ
ಪದ್ಧತಿ ಕೂಡ ರಜಪೂತರ ಕಾಲದಲ್ಲಿ ಜಾರಿಯಲ್ಲಿದ್ದಂತಹ ಮತ್ತೊಂದು ಆಚರಣೆಯಾಗಿತ್ತು. ಗಂಡ ಸತ್ತಂತಹ ಸಂದರ್ಭದಲ್ಲಿ ಆ ವಿಧವೆ ಏನು ಮಾಡಬೇಕು ಅಂದರೆ ಗಂಡನ ಚಿತೆಗೆ ತಾನೇ ಸ್ವತಃ ಆರಿ ಏನು ಮಾಡಬೇಕಾಗಿರುತ್ತೆ, ಜೀವನ ಬಿಡಬೇಕಾಗಿರುತ್ತೆ. ಈ ಪದ್ಧತಿಯನ್ನು ಸತಿ ಸಹಗಮನ ಪದ್ಧತಿ ಅಂತ ಕರಿತೇವೆ. ಸತಿ ಸಹಗಮನ ಪದ್ಧತಿಯನ್ನು ಅನೇಕ ಸಮಾಜ ಸುಧಾರಕರು ವಿರೋಧಿಸ್ತಾರೆ. ಅವರಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ಪ್ರಮುಖರಾದವರು. ಇವರ ವಿರೋಧದಿಂದ ವಿಲಿಯಂ ಬೆಂಟಿಂಕ್ ಇವನು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸ್ತಾರೆ. ಹಾಗೆ ರಜಪೂತರು ಸಾಹಿತ್ಯಕ್ಕೆ ವಿಶೇಷವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ರಜಪೂತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಹುಲುಸಾಗಿ ಬೆಳೆಯಿತು ಅಂತ ಹೇಳ್ಬೋದು. ಹಾಗೆ ಗುಜರಾತಿ ಆಗ್ಬೋದು, ಹಿಂದಿ ಆಗ್ಬೋದು, ರಾಜಸ್ಥಾನಿ ಭಾಷೆಗಳು ರಜಪೂತರ ಕಾಲದಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ರಜಪೂತರ ಕಾಲದಲ್ಲಿ ಚಾಂದ್ ಬರ್ದಾಯಿ, ನಾನು ಆಗಲೇ ಹೇಳಿದೆ, ಪೃಥ್ವಿರಾಜ ಚೌಹಾಣನ ಆಸ್ಥಾನ ಕವಿಯಾಗಿದ್ದಂತಹ ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಎಂಬ ಒಂದು ಪ್ರಸಿದ್ಧವಾದಂತಹ ಹಿಂದಿ ಕೃತಿಯನ್ನು ರಚಿಸ್ತಾರೆ. ಹಾಗೆ ರಜಪೂತ ದೊರೆಗಳಲ್ಲಿ ಅನೇಕರು ತಾವೇ ಸ್ವತಃ ವಿದ್ವಾಂಸರಾಗಿರ್ತಾರೆ. ಹಾಗೆ ಗೀತಗೋವಿಂದವನ್ನು ಬರೆದಂತಹ ಜಯದೇವ ಕವಿ ಕೂಡ ಸೇನರ ಆಸ್ಥಾನದಲ್ಲಿರ್ತಾರೆ. ರಜಪೂತರ ಕಾಲದಲ್ಲಿ ಅನೇಕ ವಿದ್ಯಾಕೇಂದ್ರಗಳಾಗ್ಬೋದು, ವಿಶ್ವವಿದ್ಯಾಲಯಗಳಾಗ್ಬೋದು ಸ್ಥಾಪನೆ ಆಗ್ತವೆ. ಅವುಗಳಲ್ಲಿ ಮುಖ್ಯವಾದವು ಅಂದರೆ ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ, ಹೀಗೆ ಅನೇಕ ವಿದ್ಯಾಕೇಂದ್ರಗಳು ಪ್ರಾರಂಭವಾಗ್ತವೆ. ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ರಜಪೂತರು ತಮ್ಮದೇ ಆದಂತಹ ವಿಶೇಷ ಕೊಡುಗೆಗಳನ್ನು ನೀಡಿದ್ದಾರೆ. ರಜಪೂತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಗಳು ತುಂಬ ಶ್ರೀಮಂತವಾಗಿವೆ ಅಂತ ಕೂಡ ಹೇಳ್ಬೋದು. ರಜಪೂತರ ಕಾಲದಲ್ಲಿ ತುಂಬ ಕಲಾತ್ಮಕವಾದಂತಹ ದೇವಾಲಯಗಳಾಗ್ಬೋದು, ಸುಂದರವಾದಂತಹ ಅರಮನೆಗಳು, ಹಾಗೆ ಸುಭದ್ರವಾದಂತಹ ಕೋಟೆಗಳನ್ನು ನಾವು ಇಂದಿಗೂ ಕೂಡ ನೋಡಬಹುದು. ಮಕ್ಕಳೇ, ದೇವಾಲಯಗಳಲ್ಲಿ ಖಜುರಾಹೋನಲ್ಲಿ ಕಂಡುಬರುವಂತಹ ಖಂಡರಾಯ ಮಹಾದೇವ ದೇವಾಲಯ, ಹಾಗೆ ಅಬು ಪರ್ವತದ ದಿಲ್ವಾರ ಮಂದಿರಗಳು ಮುಖ್ಯವಾದಂತಹ ದೇವಾಲಯಗಳಾಗಿವೆ. ಹಾಗೆ ಗ್ವಾಲಿಯರ್ ಕೋಟೆ ನೋಡಿ, ಚಿತ್ರವನ್ನು ಗಮನಿಸಿ ಮಕ್ಕಳೇ, ಇದು ಗ್ವಾಲಿಯರ್ ಕೋಟೆ. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಕೋಟೆಗಳಲ್ಲಿ ವಿಶೇಷವಾದಂತಹ ಕೋಟೆ ಈ ಗ್ವಾಲಿಯರ್ನ ಕೋಟೆಯಾಗಿದೆ. ಹಾಗಾಗಿ ಈ ಗ್ವಾಲಿಯರ್ನ ಕೋಟೆಯನ್ನು ನಾವು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಬಣ್ಣಿಸಿದ್ದಾರೆ. ಅರಮನೆಗಳಿಗೆ ಬಂದರೆ ಮಕ್ಕಳೇ, ಗುಲಾಬಿ ನಗರ ಅಂತ ಕರಿತೀವಿ ನಾವು ಯಾವುದನ್ನು, ಜೈಪುರವನ್ನು. ಆ ಜೈಪುರದಲ್ಲಿ ಕಂಡುಬರುವಂಥ ಹವಾ ಮಹಲ್ ಚಿತ್ರವನ್ನು ಗಮನಿಸಿ ಮಕ್ಕಳೇ, ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಹವಾ ಮಹಲ್ ಆಗ್ಬೋದು, ಹಾಗೆ ಉದಯಪುರದಲ್ಲಿ ಕಂಡುಬರುವಂತಹ ಬೃಹತ್ ಅರಮನೆಗಳು ಇಂದಿಗೂ ಕೂಡ ಪ್ರಸಿದ್ಧವಾದಂಥವಾಗಿವೆ. ಚಿತ್ರಕಲೆಗೆ ಬಂದರೆ ಮಕ್ಕಳೇ, ರಜಪೂತರು ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ. ಅವರು ದೇವಾಲಯಗಳಾಗ್ಬೋದು, ಅರಮನೆಗಳಾಗ್ಬೋದು, ಹಾಗೆ ಗೋಡೆ ಮತ್ತು ಪುಸ್ತಕಗಳಲ್ಲಿ ಅಲಂಕಾರಕ್ಕಾಗಿ ಏನು ಮಾಡ್ತಾರೆ, ಚಿತ್ರಗಳನ್ನು ರಚಿಸುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ನಾವು ಇಲ್ಲಿ ಎರಡು ಪದಗಳನ್ನು ಗಮನಿಸ್ತೇವೆ ಮಕ್ಕಳೇ, ಭಿತ್ತಿ ಮತ್ತು ಚಿಕಣಿ. ಏನಂಗಂದರೆ ಚಿಕಣಿ ಚಿತ್ರಕಲೆ, ಅದು ಒಂದು ರೀತಿಯ ಚಿತ್ರಕಲೆ. ಇಲ್ಲಿ ನವಿರಾಗಿ ಬಿಡಿಸಿದಂತಹ ಕಿರುಚಿತ್ರಗಳಂದರೆ ಸಣ್ಣ ಸಣ್ಣ ಚಿತ್ರಗಳು. ಈ ಚಿತ್ರಗಳು ಸೂಕ್ಷ್ಮವಾಗಿ ಏನಾಗಿರ್ತವೆ, ಚಿತ್ರಿತಗೊಂಡಿರ್ತವೆ. ಹಾಗೆ ಭಿತ್ತಿ ಚಿತ್ರಗಳು ಅಂದರೆ ಗೋಡೆ ಮೇಲೆ ಬಿಡಿಸಿರುವಂತಹ ಚಿತ್ರಗಳನ್ನು ನಾವು ಭಿತ್ತಿ ಚಿತ್ರಗಳು ಅಂತ ಕರಿತೇವೆ. ಮಕ್ಕಳೇ, ರಜಪೂತರ ಕಾಲದಲ್ಲಿ ನಾವು ನೋಡಬಹುದಂತಹ ಪ್ರಮುಖವಾದ ಸ್ಥಳಗಳು ಅಂದರೆ ವಾರಣಾಸಿ, ಭುವನೇಶ್ವರ, ಕೋನಾರ್ಕ್, ಉಜ್ಜಯಿನಿ ಮತ್ತು ಖಜುರಾಹೋ. ಈ ಸ್ಥಳಗಳನ್ನು ನಾವು ಭಾರತದ ನಕ್ಷೆಯಲ್ಲಿ ಗುರುತಿಸುವಂತ ಬನ್ನಿ. ನೋಡಿ, ವಾರಣಾಸಿ ಈ ಭಾಗದಲ್ಲಿ ಕಂಡುಬರುತ್ತೆ. ನೋಡಿ ಮಕ್ಕಳೇ, ನಾನು ಗುರುತಿಸ್ತಾ ಇದ್ದೀನಲ್ವಾ, ಈ ಭಾಗದಲ್ಲಿ ನಾವು ವಾರಣಾಸಿಯನ್ನು ಕಾಣಬಹುದು. ಈ ವಾರಣಾಸಿಯು ಈಗಿನ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಭುವನೇಶ್ವರ್ ಹಾಗೂ ಕೋನಾರ್ಕ್, ಈ ಎರಡು ಪ್ರದೇಶಗಳು ಈಗಿನ ಒಡಿಶಾದಲ್ಲಿ ನಾವು ಕಾಣಬಹುದು. ಹಾಗೆ ಉಜ್ಜಯಿನಿ ಮತ್ತು ಖಜುರಾಹೋ, ಈ ಎರಡು ಪ್ರಮುಖ ಪ್ರದೇಶಗಳನ್ನು ನಾವು ಇಂದಿನ ಮಧ್ಯಪ್ರದೇಶದಲ್ಲಿ ಕಾಣಬಹುದಾಗಿದೆ. ಮಕ್ಕಳೇ, ನಾವು ಹಿಂದೆ ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವವನ್ನು ಬಳಸ್ತಿದ್ದೋ. ಈಗ ಕ್ರಿಸ್ತ ಶಕಕ್ಕೆ ಪರ್ಯಾಯವಾಗಿ ಸಾಮಾನ್ಯ ಶಕ ಅಂತ ಬಳಸ್ತೇವೆ. ಹಾಗೆ ಕ್ರಿಸ್ತ ಪೂರ್ವಕ್ಕೆ
ಬದಲಾಗಿ ಸಾಮಾನ್ಯ ಶಕ ಪೂರ್ವ ಅಂತ ಬಳಸ್ತೀವಿ. ಯಾಕೆ ಈ ರೀತಿ ಬಳಸ್ತೀವಿ ಅಂದರೆ ಜಾತ್ಯತೀತ ದೃಷ್ಟಿಯಿಂದ ನಾವು ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವವನ್ನು ತೆಗೆದುಹಾಕಿ ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವ ಅಂತ ಬಳಸ್ತಿದ್ದೇವೆ. ನೋಡಿ ಮಕ್ಕಳೇ, ರಜಪೂತರ ಕಾಲಗಣನೆ ನೋಡೋದಾದರೆ ರಜಪೂತರ ಕಾಲ ಸಾಮಾನ್ಯ ಶಕ 650ರಿಂದ 1200ರವರೆಗೆ ರಜಪೂತರು ಆಳ್ವಿಕೆಯನ್ನು ನಡೆಸ್ತಾರೆ. ಅವರಲ್ಲಿ ನಾಗಭಟನು 8ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ, ಹಾಗೆ ಭೋಜರಾಜ 9ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸ್ತಾನೆ, ಹಾಗೂ ಧರ್ಮಪಾಲ 8ರಿಂದ 9ನೇ ಶತಮಾನ ಈ ಮಧ್ಯದಲ್ಲಿ ಆಡಳಿತವನ್ನು ನಡೆಸ್ತಾನೆ. ಹಾಗೆ ಚೌಹಾಣ 12ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸ್ತಾನೆ. ಮಕ್ಕಳೇ, ನಾವು ಇಲ್ಲಿಯವರೆಗೆ ಈ ಅಂಶಗಳನ್ನು ತಿಳ್ಕೊಂಡು ಕೆಲವು ರಜಪೂತ ವಂಶಗಳು, ಹಾಗೆ ಅವರ ಮುಖ್ಯ ಸಾಧನೆಗಳು, ಹಾಗೂ ರಜಪೂತರು ವಾಸ್ತುಶಿಲ್ಪ, ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ತಿಳ್ಕೊಂಡು, ಹಾಗೆ ರಜಪೂತರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಭೂಪಟದಲ್ಲಿ ಗುರುತಿಸುವುದು ಹೇಗೆ ಅನ್ನೋದನ್ನು ನಾವು ತಿಳಿದುಕೊಂಡು. ಮಕ್ಕಳೇ, ಹಾಗಾದರೆ ನಾವು ಇಲ್ಲಿವರೆಗೆ ತಿಳ್ಕೊಂಡಂತಹ ವಿಷಯಗಳನ್ನು ಕುರಿತು ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ನೀವೆಲ್ಲರೂ ಉತ್ತರಿಸ್ತೀರಾ ಅಲ್ವಾ? ಬನ್ನಿ ಮಕ್ಕಳೇ, ಪ್ರಶ್ನೆಗಳನ್ನು ನೋಡೋಣ. ಮಕ್ಕಳೇ, ಮೊದಲನೇ ಪ್ರಶ್ನೆ, ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದಂತಹ ಪ್ರತಿಹಾರ ದೊರೆ ಯಾರು? ಹೌದು, ನಾಗಭಟ ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸ್ತಾನೆ. ಎರಡನೇ ಪ್ರಶ್ನೆ, ಪೃಥ್ವಿರಾಜ ಚೌಹಾಣನ ರಾಜಧಾನಿ ಯಾವುದಾಗಿತ್ತು? ತುಂಬ ಸುಲಭವಾದಂತಹ ಪ್ರಶ್ನೆ, ಯೋಚನೆ ಮಾಡಿ ಮಕ್ಕಳೇ. ಹೌದು, ದಿಲ್ಲಿ ಪೃಥ್ವಿರಾಜ ಚೌಹಾಣನ ರಾಜಧಾನಿಯಾಗಿತ್ತು. ಒಂಟೆ ಜಾತ್ರೆ ಎಲ್ಲಿ ನಡೆಯುತ್ತದೆ? ಒಂಟೆ ಜಾತ್ರೆಯು ಪುಷ್ಕರ, ಅಂದರೆ ನಾನು ಹೇಳಿದೆ ಅಲ್ವಾ, ಈಗಿನ ಅಜ್ಮೀರದ ಸಮೀಪದಲ್ಲಿರುವಂತಹ ಪುಷ್ಕರದಲ್ಲಿ ಒಂಟೆ ಜಾತ್ರೆ ನಡೆಯುತ್ತೆ. ಚಾಂದ್ ಬರ್ದಾಯಿ ರಚಿಸಿದಂತಹ ಹಿಂದಿ ಕೃತಿ ಯಾವುದು? ಹೌದು, ಚಾಂದ್ ಬರ್ದಾಯಿ ರಚಿಸಿದಂತಹ ಹಿಂದಿ ಕೃತಿ ಪೃಥ್ವಿರಾಜ ರಾಸು. ಗೀತ ಗೋವಿಂದವನ್ನ ಬರೆದಂತಹ ಕವಿ ಯಾರು? ಜಯದೇವ. ಜಯದೇವ ಗೀತ ಗೋವಿಂದವನ್ನ ರಚಿಸಿದ. ಹವಾ ಮಹಲ್ ಇರುವ ಸ್ಥಳ ಯಾವುದು? ಜೈಪುರ. ಹೌದು, ಜೈಪುರದಲ್ಲಿ ನಾವು ಹವಾ ಮಹಲನ್ನು ಕಾಣಬಹುದು. ಜೈಪುರವನ್ನು ನಾವೇನಂತ ಕರಿತೀವಿ ಮಕ್ಕಳೇ? ಗುಲಾಬಿ ನಗರ ಅಂತ. ಗುಡ್ ಮಕ್ಕಳೇ, ನೀವೆಲ್ಲರೂ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಮಕ್ಕಳೇ, ನಾನೀಗ ನಿಮಗೆ ಗೃಹ ಕಾರ್ಯವನ್ನು ನೀಡ್ತೇನೆ. ನೀವೆಲ್ಲರೂ ಈ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಹಾಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಲ್ಲಿ ತೋರಿಸಬೇಕು. ಹಾಗೆ ಮಕ್ಕಳೇ, ಈ ಚಟುವಟಿಕೆಯನ್ನು ನೋಡಿ. ಮೊದಲನೇದಾಗಿ, ರಜಪೂತರಿಂದ ನಿರ್ಮಾಣಗೊಂಡಂತಹ ದೇವಾಲಯಗಳು, ಅರಮನೆಗಳು ಮತ್ತು ಕೋಟೆಗಳ ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳಿಗೆ ವಿವರಣೆಗಳನ್ನು ಬರೆಯಬೇಕು. ರಜಪೂತರ ಕಾಲದ ವಾಸ್ತುಶಿಲ್ಪ ಕೇಂದ್ರಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸಿ ರಜಪೂತರ ಕಾಲದ ಸಾಹಿತಿಗಳು ಮತ್ತು ಅವರ ಕೃತಿಗಳನ್ನು ಪಟ್ಟಿ ಮಾಡಿ. ಧನ್ಯವಾದಗಳೊಂದಿಗೆ ನಾನು ವಾಸುದೇವಮೂರ್ತಿ KV, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಿಗಳರಪಾಳ್ಯ, ಉತ್ತರ ವಲಯ 1. ನಮಸ್ಕಾರ.